ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ಆ ಕ್ಷೇತ್ರದ ಹೆಸರು ನಮ್ಮ ಅಣ್ಣ ಹೇಳ್ತಾರೆ. ಶ್ರೀ ಹೊನ್ನವ ಮಂತ್ರಾಲಯ ಮಂದಿರ, ಹೊನ್ನಗನಹಟ್ಟಿ. ಒಂದು ಪವಾಡವಾದ ಒಂದು ಭಾಳ ಸ್ಟ್ರಾಂಗ್ ಇರೋಂಥ ದೇವಸ್ಥಾನ ಅಂತೆ. ಭಾಳ ಕಡೆ ಕೇಳಿದ್ವಿ. ನಮ್ಮ ಅಣ್ಣವ್ರು ಆಲ್ರೆಡಿ ಒಂದ್ಸಲ ಹೋಗಿ ಬಂದಿದ್ದಾರೆ. ಭಾಳ ನೆಮ್ಮದಿಯುತವಾದ ಪ್ಲೇಸ್ ಅಂತ ಹೇಳಿದ್ರು. ಹಂಗಾಗಿ ಈ ಸಲ ನಾನು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನದ ಬಗ್ಗೆ ನೋಡೋಣ, ಎಲ್ಲ ತೋರಿಸ್ತೀನಿ, ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಚುಲಿ ಈ ಕ್ಷೇತ್ರದಲ್ಲಿ ಇರೋದು ಶ್ರೀ ವೆಂಕಟೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಪಂಚಮುಖಿ ಆಂಜನೇಯ ಸಮೇತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇದು. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೇ ನೀನಯ್ಯ. ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಅರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ದಾರಿ ಮುಗಿದಾಗ ನೀ ನನ್ನ ಊರಾಗೂ, ಕೊಂಬೆ ಮುರಿದಾಗ ನೀ ನನ್ನ ಬೇರಾಗೂ, ಮುಗಿಲು ನೀನೇ ಹೆಗಲು ನೀನೇ ನನ್ನ ಬಾಳಿಗೆ, ಭಯವು ನೀನೇ ಬಲವು ನೀನೇ ನನ್ನ ನಾಳೆಗೆ. ಕಾಯುವೆ ನೀ ನೀಡುವೆ ನಾ ಬೇಡುವೆ, ನೊಂದ ಜೀವಕ್ಕೆ ಈ ಕ್ಷೇತ್ರದಲ್ಲಿ ಪ್ರತಿದಿನ ದಾಸೋಹದ ವ್ಯವಸ್ಥೆ ಕೂಡ ಇರುತ್ತೆ. ಮಧ್ಯಾಹ್ನದೊತ್ತು ನೀನೆ ನಿಜವಯ್ಯ, ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಅರಸ, ಗುರು ರಾಘವೇಂದ್ರ. ಸರ್ ನಮಸ್ತೆ. ಸರ್ ನೀವು ಧಾರಾವಾಹಿ ಸೀರಿಯಲ್ ಎಲ್ಲ ಮಾಡ್ತೀರಾ ಅಲ್ವಾ? ಗಣೇಶ್ ಅವರಲ್ವಾ ಸರ್? ಸರ್ ನೀವು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಿರಾ. ಈ ದೇವಸ್ಥಾನದ ವಿಶೇಷ ಏನಾರು ಗೊತ್ತಿದೆ ಸರ್? ಇಲ್ಲ ಫಸ್ಟ್ ಟೈಮ್ ನೋಡೋಣ ಅಂತ ದೇವಸ್ಥಾನದ ಬಗ್ಗೆ ಏನಾರು ಹೇಳಿದಾರಾ? ತೆಂಗಿನಕಾಯಿ ಕಟ್ಟೋದು ಒಂದು ಹರಕೆ, ನಿಮ್ಮ ಅಭಿಷ್ಟಗಳೆಲ್ಲ ಈಡೇರ್ತವೆ ಅಂತ ಒಂದಷ್ಟು ವಾರಗಳು ಇಲ್ಲಿ ಧರ್ಮದರ್ಶಿಗಳನ್ನ ಮಾತಾಡಿಸಿ ಅವರ ಏನು ಹೇಳ್ತಾರೆ ಅವ್ರ ಸಲಹೆ ಮೇರೆಗೆ ಆ ಪೂಜೆಯನ್ನು ಮಾಡತಕ್ಕಂಥದ್ದು.